ಸರ್ಕಾರಿ ಗುರುಗಳು ಅಪ್ಪರ್ ಮುನಾವರ್ ಅಲಿಶಾ ಖಾದ್ರಿ 33ನೇ ಹುಟ್ಟು ಹಬ್ಬವನ್ನು ಗುರು ಮತ್ತು ಶ್ರಮಿಕ ಹಾಗೂ ಪೌರ ಕಾರ್ಮಿಕ ಸೌಹಾರ್ದ ಸಮಾಗಮ ಕಾರ್ಯಕ್ರಮ ಮತ್ತು ಸನ್ಮಾನಿಸುವ ಮೂಲಕ ವಿಶಿಷ್ಟವಾಗಿ ಆಚರಣೆ. ಮೈಸೂರು ಜಿಲ್ಲೆ ಕೆ.ಆರ್. ನಗರ ಪಟ್ಟಣದ ಶ್ರೀ ಕೃಷ್ಣ ಮಂದಿರದಲ್ಲಿ ವಿವಿಧ ಧರ್ಮಗುರುಗಳ ಸಾನ್ನಿಧ್ಯದಲ್ಲಿ ನಡೆದ ಜನ್ಮ ದಿನಾಚರಣೆ ಸಮಾರಂಭದಲ್ಲಿ ಸುಮಾರು 350ಕ್ಕೂ ಹೆಚ್ಚು ಶ್ರಮಿಕ ವರ್ಗದವರನ್ನು ಗೌರವಿಸಲಾಯಿತಲ್ಲದೆ ಸಹಪಂಕ್ತಿ ಭೋಜನ ಏರ್ಪಡಿಸಲಾಗಿತ್ತು. ಮುಂದಿನ ದಿನಗಳಲ್ಲಿ ಬಡವರ್ಗದ ಮಹಿಳೆಯರಿಗಾಗಿ ಟೈಲರಿಂಗ್ ತರಬೇತಿ ಕೇಂದ್ರ ತೆರೆಯಲಿದ್ದು, ತರಬೇತಿ ಪಡೆದಂತಹ ಮಹಿಳೆಯರಿಗೆ ಉಚಿತವಾಗಿ ಹೊಲಿಗೆ ಯಂತ್ರ ವಿತರಿಸಲು ತೀರ್ಮಾನಿಸಲಾಗಿದೆ ಎಂದು ಮಾಹಿತಿ ನೀಡಿದ ಗುರುಗಳು, ಪ್ರತಿ ತಿಂಗಳ ಕೊನೆಯ ದಿನ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ರಕ್ತದಾನ ಶಿಬಿರಗಳನ್ನು ನಡೆಸಲಾಗುತ್ತದೆ ಎಂದರು. ಪ್ರತಿಯೊಂದು ಕಡೆನೂ ಮಾಡ್ತಾರೆ. ಬಟ್ ಈ ವರ್ಷ ನಾನು ಮತ್ತು ನನ್ನ ಫ್ರೆಂಡ್ಸ್ಗಳೆಲ್ಲ ಸೇರಿ ಒಂದು ತೀರ್ಮಾನ ಮಾಡಿದ್ವಿ. ಪ್ರತಿಯೊಂದು ವೇದಿಕೆ, ಪ್ರತಿಯೊಂದು ಜಾಗ ನೀವೆಲ್ಲರೂ ಇಲ್ಲ ಅಂದರೆ ಅದು ಆಗಕ್ಕೆ ಸಾಧ್ಯವಾಗುವುದಿಲ್ಲ. ನೀವೆಲ್ಲ ಬೇಕೇ ಬೇಕು. ನಾವು ದಿನನಿತ್ಯ ಬೆಳಗ್ಗೆ ಎದ್ದು ಒಂದು ಸ್ವಚ್ಛವಾದಂತಹ ವಾತಾವರಣದಲ್ಲಿ ಓಡಾಡಬೇಕನ್ನೋದಕ್ಕೆ ಮುಖ್ಯ ಕಾರಣ ನೀವಾಗಿರ್ತೀರ. ಇದಕ್ಕೆ ತುಂಬ ನಾವೆಲ್ಲ ಕೂತ್ಕೊಂಡು ಪ್ರಯತ್ನ ಪಟ್ವಿ, ಯೋಚನೆ ಮಾಡಿದ್ವಿ. ಸೊ ನಾನು ಹೇಳಿದೆ, ನಮ್ಮ ರಾಜು ಸರ್ ಅವ್ರಿಗೆ ಮತ್ತು ನಮ್ಮ ಶ್ರದ್ಧೆಗೆ ಎಲ್ಲ ಜೊತೆ ಕೂತ್ಕೊಂಡು ರಿಸರ್ವ್ ಮಾಡಿಸಿದ್ರೆ ಮಾತಾಡಿದ್ವಿ. ನಮ್ಮ ಕೆ.ಆರ್. ನಗರ ಟೌನಿನ ಏನೇ ಗ್ರೂಪ್ ಇದ್ದಾರೆ, ಸ್ಕೂಲಲ್ಲಿ ಅಡುಗೆ ಮಾಡುವಂಥ ಜನ ಆಗಿರ್ಬೋದು, ಮುನ್ಸಿಪಾಲಿಟಿಯಲ್ಲಿ ಕೆಲಸ ಮಾಡ್ತಿರುವಂಥ ಜನ ಆಗಿರ್ಬೋದು, ಶ್ರಮಿಕರ ನೌಕರಾಗಿರ್ಬೋದು, ನಾನು ನನ್ನ ಈ ಬರ್ತ್ಡೇನ ನಮ್ಮ ಗುರುಗಳ ಸಮ್ಮುಖದಲ್ಲಿ, ನಮ್ಮ ಫ್ರೆಂಡ್ಸ್ಗಳ ಸಮ್ಮುಖದಲ್ಲಿ ನಿಮ್ಮ ಜೊತೆ ಆಚರಿಸ್ಕೋಬೇಕಂತ ನಾನು ಇಷ್ಟಪಟ್ಟು ಇವತ್ತು ಈ ಪ್ರೋಗ್ರಾಮ್ನ ನಾನು ಮಾಡ್ತಿದ್ದೀನಿ. ಇದರಲ್ಲಿ ನೀವು ಬಂದಿದ್ದೀರಾ. ನನ್ನ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನನ್ನ ಮತ್ತು ನನ್ನ ತಾಯಿಯ ಕಡೆಯಿಂದ, ನನ್ನೆಲ್ಲ ಎಲ್ಲ ಫಾಲೋವರ್ಸ್ ಕಡೆಯಿಂದ, ನನ್ನ ಎಲ್ಲ ತಾಯಂದರಿಗೆ, ಅಕ್ಕಂದರಿಗೆ ಮತ್ತು ಬಂಧುಗಳಿಗೆ ನಾವೇನೋ ಒಂದು ಚಿಕ್ಕ ಗಿಫ್ಟಾಗಿ ಕೊಟ್ಟಿದ್ದೀವಿ. ನಾವು ನಿಮಗೆ ಸನ್ಮಾನ ಮಾಡಿದ್ದೀವಿ. ನಮ್ಮ ಮನಸ್ಸಿನಲ್ಲಿ ನಿಮಗೂ ಕೂಡ ಒಂದು ಗೌರವ ಇದೆ, ಒಂದು ತುಂಬ ಹೃದಯದಲ್ಲಿ ಪ್ರೀತಿ ಇದೆ ಅನ್ನೋದನ್ನು ಇವತ್ತು ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಮೇಲೆ ಊಟ ಮಾಡಿಸೋ ಟೈಮಲ್ಲಿ ಮೇಲೆ ಹೋಗಿದ್ದೆ. ಅಲ್ಲಿ ಹೋಗಿ ನಾನು ನೋಡಿದಾಗ, ನಾನು ಬಯಸ್ ಕಾಲೇಜ್ ಓದ್ತಿರುವಾಗ ಒಬ್ಬರು ನಮ್ಮ ಅಕ್ಕ ಅವರು ನನ್ನ ಗುರುತಿದ್ದಲ್ಲಿ ಅವರು ನನಗೆ ಅಲ್ಲಿ ತುಂಬ ಚೆನ್ನಾಗಿ ಆ ಸಮಯಕ್ಕೆ ಅನ್ನ ತಿನ್ಸೋದಾಗಲಿ ಮಾಡ್ತಾ ಇದ್ರು. ನನಗೆ ಅವ್ರನ್ನ ನಾನು ಒಂದು ಸತಿ ವೇದಿಕೆ ಮೇಲೆ ಕರೆಯಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಮ್ಮ ಬನ್ನಿಮ್ಮ. ಪಟ್ಟಣ
ಪಟ್ಟಂತ ಕಷ್ಟ, ಅನುಭವಿಸಿದ ನೋವನ್ನು ಮರಿಬಾರದು. ಅದನ್ನು ನೆನಪಿಟ್ಕೊಂಡ್ರೆ ಮಾತ್ರ ದೇವರು ನಮಗೆ ಇವತ್ತು ಅನ್ನ ಕೊಡೋದು ಅಂತ ನಾನು ಮಾತು ಹೇಳ್ತಾ ಇದ್ದೀನಿ. ಒಂದು ಕಾಲ ತುಂಬಾ ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ತುಂಬಾ ಬಡ ಸ್ಥಾನದಲ್ಲಿ ನನ್ನ ತಾಯಿ ನನಗೆ ಬೆಳೆಸಿದ್ರು. ಆ ಸಮಯದಲ್ಲಿ ತುಂಬಾ ಜನರು ನಮಗೆ ಹೆಲ್ಪ್ ಮಾಡಿದ್ರು. ಅಂಥದ್ರಲ್ಲಿ ನಮ್ಮ ಬಯಸ್ ಕಾಲೇಜಿನ ಅಡುಗೆ ಮಾಡುವಂಥ ಏನು ಅಮ್ಮಂದಿರಿದ್ರು, ಅದರಲ್ಲಿ ನಮ್ಮ ಅಕ್ಕವರು ಕೂಡ ಅಲ್ಲಿದ್ರು. ಇವರು 4 ಜನರು ಕೂಡ ನನಗೆ ಒಂದು ಸ್ಟೂಡೆಂಟ್ ರೀತಿ ಅಲ್ಲ, ಒಬ್ಬ ಮಗ ರೀತಿ ನನಗೆ ಟ್ರೀಟ್ ಮಾಡಿದ್ರು. ತುಂಬ ಚೆನ್ನಾಗಿ ಊಟ ಆದಮೇಲೆ ಪುನಃ ಕೇಳಿ ಊಟ ಬಡಿಸೋದು, ಸಾಂಬಾರು ಕೊಡೋದಾಗಲಿ ಅಥವಾ ಬೇರೆ ರೀತಿ ಒಂದು ಪ್ರೀತಿಯಿಂದ ವರ್ತನೆ ಮಾಡೋದಾಗಲಿ. ಕನ್ನಡ ಜಾನಪದ ಪರಿಷತ್, ಕೃಷ್ಣರಾಜನಗರ. ಗೌರವ ಅಧ್ಯಕ್ಷರು ಡಾಕ್ಟರ್ ದೇವೇಂದ್ರಪ್ಪ, ಅಧ್ಯಕ್ಷರು ತಿಮ್ಮಶೆಟ್ಟಿರವರು, ಪ್ರಧಾನ ಕಾರ್ಯದರ್ಶಿ ಸೈಯದ್ ರಿಜ್ವಾನ್, ಖಜಾಂಚಿ ರಾಜಯ್ಯ, ಸಂಘಟನಾ ಕಾರ್ಯದರ್ಶಿಗಳು ವ್ಯಾನ್ ಸುರೇಶ್, ಶಿವಶಂಕರ್, ರಾಮಶೆಟ್ಟಿ ಸಹಕರಿಸಿದರು.